ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ದೇಶದಲ್ಲಿ ಎಲ್ಲ ರಾಜಕಾರಣಿಗಳಿಗಿಂತ ಅತಿ ಭಿನ್ನವಾದಂಥ ರಾಜಕಾರಣಿ ಯಾರಾದರೂ ಇದ್ದರೆ ಅರವಿಂದ್ ಕೇಜ್ರಿವಾಲ್ ಅಂತ ಹೇಳಿದರೆ ಅದು ಅಚ್ಚರಿಯ ವಿಷಯ ಅಲ್ಲ, ಉತ್ಪ್ರೇಕ್ಷೆಯ ಮಾತು ಅಲ್ಲ, ಅಥವಾ ಸತ್ಯಕ್ಕೆ ದೂರವಾದ ವಿಷಯವೂ ಅಲ್ಲ. ನಿಮಗನ್ಸುತ್ತೆ ಮೇಲ್ನೋಟಕ್ಕೆ ಈತ ಏನೇ ಮಾಡಿದರೂ ಉಳಿದ ರಾಜಕಾರಣಿಗಳ ಥರ ಆಶ್ವಾಸನೆ ಕೊಡ್ತಾನೆ, ಉಳಿದ ರಾಜಕಾರಣಿಗಳ ಥರ ಬಿಟ್ಟಿ ಭಾಗ್ಯ ಘೋಷಿಸ್ತಾನೆ, ಉಳಿದ ರಾಜಕಾರಣಿಗಳ ಥರ ಸುಳ್ಳು ಹೇಳ್ತಾನೆ ಅಂತ ಅನಿಸುತ್ತೆ. ಆದರೆ ಅರವಿಂದ್ ಕೇಜ್ರಿವಾಲ್ ಆಲೋಚನಾ ಶೈಲಿ ಇದೆಯಲ್ಲ, ಉಳಿದ ಎಲ್ಲ ರಾಜಕಾರಣಿಗಳಿಗಿಂತ ಭಿನ್ನವಾದಂಥ ಆಲೋಚನೆ ಇದ್ದಂಥ ಮನುಷ್ಯ. ಈತ ಆ್ಯಕ್ಚುಲಿ ಮೇನ್ ಸ್ಟ್ರೀಮ್ ಬಂದದ್ದೇ 2012ರಿಂದ ಈಚೆಗಿತ್ತ. 2011 ಏಪ್ರಿಲ್ 4ಕ್ಕೆ ಇವರು ಹೋರಾಟ ಶುರುವಾಯಿತು. ಅಣ್ಣಾ ಹಜಾರೆ ಚೇಲ ಆಗಿ ಬಂದಂಥ ಮನುಷ್ಯ. ಬಂದ ಮೇಲೆ ನಡೆದಂಥ ವಿದ್ಯಮಾನಗಳೆಲ್ಲ ನಿಮ್ಗೆ ಗೊತ್ತಿದೆ. ಆದರೆ ಒಂದು ವಿಷಯವನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರದಂಥದ್ದನ್ನು ಹೇಳ್ತೇನೆ. ಏನಂದರೆ, ಯಾವುದೇ ಒಂದು ಪಕ್ಷ ರಾಷ್ಟ್ರಮಟ್ಟದಲ್ಲಿ ಬೆಳಿಬೇಕು ಅಂತಂದರೆ ಅದಕ್ಕೆ ಕನಿಷ್ಠ ದಶಕಗಳು ಬೇಕು. ಭಾರತೀಯ ಜನತಾ ಪಾರ್ಟಿ ಇವತ್ತು ಇಷ್ಟು ಹೆಸರು ಮಾಡಿದೆ ಅಂದರೆ 1980ರಿಂದ ಅದು ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಹೆಸರುಗಳು, ಹಿಂದೂ ಸಂಗಮ, ಬೇರೆ ಬೇರೆ ರೀತಿಯಲ್ಲಿ ಅಸ್ತಿತ್ವದಲ್ಲಿರುವಂಥದ್ದು. ಆದರೆ ಕೇವಲ 2013ರಿಂದ 24 ಒಂದು 10 ವರ್ಷಗಳ ಅವಧಿಯಲ್ಲಿ, 11 ವರ್ಷಗಳ ಅವಧಿಯಲ್ಲಿ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷ ಆಗುತ್ತೆ, ಒಂದು ಪಕ್ಷ ಹಲವು ರಾಜ್ಯಗಳ ಅಧಿಕಾರ ಹಿಡಿಯುತ್ತೆ. ಅಂದರೆ ಈ ಅರವಿಂದ್ ಕೇಜ್ರಿವಾಲ್ ತಂತ್ರಗಾರಿಕೆ, ಕುತಂತ್ರಗಾರಿಕೆ ಹೇಗಿರಬಹುದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಈತ ಮೊದಲಿಗೆ ರಾಜಕೀಯಕ್ಕೆ ಬಂದ ತಕ್ಷಣ ಮಾಡಿದಂಥ ಮೊದಲ ಕೆಲಸ ಏನಂದರೆ, ಈ ದೇಶದ ಪ್ರಧಾನಿ ಅಂತ ಹುದ್ದೆಯಲ್ಲಿ ಯಾರು ನಿಲ್ತಾ ಇದ್ದಾರೋ ಚುನಾವಣೆಗೆ, ಅಂಥ ವ್ಯಕ್ತಿಯ ವಿರುದ್ಧವೇ ಚುನಾವಣೆಗೆ ಸೆಣಸಿದ್ದು. ಉಳಿದದ್ದು ಆತ ಹೇಳಿರೋ ಸುಳ್ಳುಗಳ ಬಗ್ಗೆ ನಾನು ಮಾತಾಡೋದು ಬೇಡ. ಶೀಲಾ ದೀಕ್ಷಿತ್ ಅವ್ರನ್ನ ಜೈಲಿಗೆ ಹಾಕ್ತೀನಿ ಅಂದದ್ದು, ಲಾಲು ಯಾದವ್ ಅಂತ ಭ್ರಷ್ಟರು ಇರಲೇಬಾರ್ದು ರಾಜಕಾರಣದಲ್ಲಿ ಅಂದದ್ದು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲ ಹೊರಗಡೆ ಹಾಕಿದ್ದಾರೆ ಅಂದಿದ್ದು, ಸೋನಿಯಾ ಗಾಂಧಿ ಯಾವತ್ತೋ ಜೈಲಿಗೆ ಹೋಗಬೇಕಾಗಿದ್ದು ಅಂದದ್ದು, ಇವೆಲ್ಲ ಬಿಡಿ, ಅವೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ. ಮತ್ತೆ ಮತ್ತೆ ಅದನ್ನು ಇಲ್ಲಿ ಪ್ರಚ್ಛ ಮಾಡೋದು ಬೇಡ, ಚರ್ವಣ ಮಾಡೋದು ಬೇಡ. ಆದರೆ ಈತನ ನಡೆ ಹೇಗೆ ಅನ್ನೋದನ್ನು ವಿಚಾರ ಹೇಳ್ತೇನೆ, ಮತ್ತು ಮುಂದೆ ಈತನ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ಭಾಳ ಕ್ಲುಪ್ತವಾಗಿ ಹೇಳುವ ಪ್ರಯತ್ನ ಮಾಡ್ತೇನೆ. 2014 ಚುನಾವಣೆ ಬರುತ್ತೆ, ನರೇಂದ್ರ ಮೋದಿ ದೇಶದ ಪ್ರಧಾನಿ ಅಭ್ಯರ್ಥಿ ಅಂತ ಗೊತ್ತಾಗುತ್ತೆ. ಈತ ಮಾಡಿದ ಮೊದಲ ಕೆಲಸ ಏನು ಹೇಳಿ, ರಾಷ್ಟ್ರ ಮಟ್ಟದಲ್ಲಿ ಹೋಗಿ ವಾರಣಾಸಿಯಲ್ಲಿ ಚುನಾವಣೆಗೆ ನಿಂತದ್ದು. ಚುನಾವಣೆಯಲ್ಲಿ ಈತನ ಜೀಪ್ ಹೋಗ್ತಾ ಇರತ್ತೆ, ಈತ ಒಬ್ಬನೇ ಮುಂದ್ಗಡೆ ನಿಂತು ಹಿಂಗೆ ಕೈ ಮುಗಿತಾ ಇರ್ತಾನೆ. ಆ ಕಡೆನೂ ಜನ ಇಲ್ಲ, ಈ ಕಡೆನೂ ಜನ ಇಲ್ಲ. ಆತನಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಈ ಚುನಾವಣೆಯಲ್ಲಿ ನಾನು ಗೆಲ್ಲೋದಿಲ್ಲ ಅಂತ. ಆದರೆ ಅವತ್ತಿನ ದಿನಸವೇ ಯಾವ ನರೇಂದ್ರ ಮೋದಿ ಇನ್ನೂ ಪ್ರಧಾನಮಂತ್ರಿ ಆಗಿಲ್ಲ, ಅಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಚುನಾವಣೆಯಲ್ಲಿ ಸೋಲ್ತೀನಿ ಅಂತ ಗೊತ್ತಿರುತ್ತೆ, ಆದರೆ ಈತ ಹೇಳ್ಕೊಂಡು ತಿರುಗೋದು ಹೇಗೆ ಅಂದರೆ, ನರೇಂದ್ರ ಮೋದಿ ಅವ್ರನ್ನ ಸೋಲಿಸಲಿಕ್ಕೆ ಈ ದೇಶದಲ್ಲಿ ಯಾರಿಗಾದರೂ ಸಾಧ್ಯ ಇದ್ದರೆ ಅದು ನನಗೆ ಮಾತ್ರ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆತನ ಸಂದರ್ಶನಗಳನ್ನು ಎಲ್ಲ ಇಂಗ್ಲೀಷ್ ಚಾನಲ್ಲು, ಹಿಂದಿ ಚಾನಲ್ಲು, ಎಲ್ಲ ಚಾನಲ್ಗಳಲ್ಲಿ ಬಿತ್ತರಿಸ್ತಾರೆ. ಅಂದರೆ ತನ್ನದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಬಳಸಿಕೊಂಡಂಥ ಅದ್ಭುತವಾದ ವೇದಿಕೆ 2014 ವಾರಣಾಸಿ ಲೋಕಸಭಾ ಕ್ಷೇತ್ರದ ಚುನಾವಣೆ. ಠೇವಣಿ ಬರೋಕ್ಕಿಂತ ಕಡಿಮೆ ಓಟಲ್ಲಿ ಈತ ಸೋತು ಹೋಗ್ತಾರೆ. ಅದಾದ ಮೇಲೆ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ನಾನು ವಾಚಾಮಗೋಚರವಾಗಿ ನಿಂದಿಸಿದರೆ ಈ ದೇಶದಲ್ಲಿ ಪ್ರಚಾರವನ್ನು ಪಡಿತೇನೆ ಅಂತ ಅದನ್ನು ಎನ್ಕ್ಯಾಶ್ ಮಾಡ್ತಾ ಹೋಗ್ತಾರೆ. ಈ ದೇಶದಲ್ಲಿ ಬಿಟ್ಟಿ ಭಾಗ್ಯ ಅನ್ನೋದು ತಮಿಳುನಾಡಿಗೆ ಮಾತ್ರ ಸೀಮಿತ ಆಗಿರುತ್ತೆ, ಆದರೆ ದಿಲ್ಲಿಯಲ್ಲಿ ಎಲ್ಲವೂ ಉಚಿತ ಅಂಥೇಳಿ ಚುನಾವಣೆಗೆ ಶುರು ಮಾಡ್ತಾರೆ. ಅದರಲ್ಲಿ ಯಶಸ್ವಿ ಆಗ್ತಾರೆ. ಇವತ್ತೇನು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತಾ ಇದೆ, ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ, ಎಲ್ಲದರ ಮೂಲ ಪಿತಾಮಹ ಯಾರಾದರೂ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್. ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ. ಕೊಡಬೇಕಾದ ಕ್ರೆಡಿಟನ್ನು ಆಯಾ ಸಂದರ್ಭದಲ್ಲಿ ಆಯಾ ದುಷ್ಕರ್ಮಿಗಳಿಗೆ ನಾವು ಕೊಡಲೇಬೇಕು. ಆಯಿತು, ಮುಂದೆ ಬನ್ನಿ. ಯಾವಾಗ ಈತ ಜೈಲಿಗೆ ಹೋಗ್ತಾನೆ, ಜೈಲಿಗೆ ಹೋದ ಸಂದರ್ಭದಲ್ಲಿ ಹೊಸದಾದಂಥ ಭಾಷ್ಯವನ್ನು ಬರೀತಾನೆ. ಒಳ್ಳೆಯ ಶಬ್ದ ಬಳಸಬಾರ್ದು, ಆದರೆ ಬಳಸ್ತಾ ಇದ್ದೀನಿ. ಜೈಲಿನಲ್ಲಿದ್ದು ಕೂಡ ಮುಖ್ಯಮಂತ್ರಿ ಆಡಳಿತ ಮಾಡಬಹುದು ಅಂತ ತೋರಿಸುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಆತ ಕಳಿಸಿದ ಸುತ್ತೋಲೆಗಳನ್ನು ಸೂಪ್ರಿಡೆಂಟು ವಿರೋಧಿಸ್ತಾರೆ ಮತ್ತು ನಾವು ಈ ಸುತ್ತೋಲೆಗಳಿಗೆ ಅನುಮತಿಯನ್ನೇ ಕೊಟ್ಟಿಲ್ಲ. ಈತ ಜೈಲಿಗೆ ಹೋದ ಮಾರನೇ ದಿವಸ ಒಂದು ಪತ್ರ ಬರೀತಾರೆ. ಏನಂತ, ನೀರಿನ ವ್ಯವಸ್ಥೆಯನ್ನು ಸರಿ ಮಾಡಿ ನೀವು ಅಂತ ಅತಿಶಿ ಮರ್ಲೇನಾಗೆ ಸೌರಭ್ ಭಾರದ್ವಾಜ್ಗೆ ಪತ್ರವನ್ನು ಬರೀತಾರೆ. ಹಾಗೆ ಜೈಲಿನಲ್ಲಿದ್ದು ಬರೆಯೋ ಹಾಗಿಲ್ಲ ಪತ್ರವನ್ನು. ಸೂಪ್ರಿಡೆಂಟ್ ಅದನ್ನು ವಿರೋಧಿಸ್ತಾರೆ. ನಾವು ಆ ರೀತಿ ಪತ್ರಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತಾರೆ. ಪೆನ್ನು ಪೇಪರೇ ಇಲ್ಲ ಮನುಷ್ಯನ ಹತ್ರ ಅಂತಾರೆ. ಆದರೆ ಆ ರೀತಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ತಾನು ಜೈಲಿಗೆ ಹೋಗಲಿಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ಕಾರಣ ಅಂತ ಹೇಳ್ತಾರೆ, ತಾನು ನಿರಪರಾಧಿ ಅಂತ ಹೇಳ್ತಾರೆ, ತಾನು ಭ್ರಷ್ಟನಲ್ವೇ ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ನೀ ಭ್ರಷ್ಟನ ಅಲ್ವೇ ಅಲ್ಲ ಅಂತ ಗೊತ್ತಾಗೋದು ಯಾವಾಗ?
ಕೋರ್ಟಿಂದ ನಿನಗೆ ಅಕ್ವಿಟ್ಟಾಗಿ ಕೇಸ್ ಅದ್ವಿತಾಗಿ ನೀನು ನಿರ್ದೋಷಿ ಅಂತ ಸಾಬೀತಾದಾಗ, ನೀವೇ ನಿರ್ದೋಷಿ, ನೀವೇ ನಿರಪರಾಧಿ ಅಂತ ಹೇಳ್ಕೊಂಬಿಟ್ರೆ ಅದೇಂಗೆ ನಿರಪರಾಧಿ ಆಗ್ಲಿಕ್ಕೆ ಸಾಧ್ಯ? ಪ್ರತಿಯೊಬ್ಬ ಕಳ್ಳನು, ಪ್ರತಿಯೊಬ್ಬ ಕೊಲೆಗಡಕನೋ, ಪ್ರತಿಯೊಬ್ಬ ಮೋಸಗಾರನು, ಪ್ರತಿಯೊಬ್ಬ ವಂಚಕನೋ ನಾನು ನಿರಪರಾಧಿ ಅಂತಲೇ ಯಾವಾಗಲೂ ಹೇಳೋದು. ಅರವಿಂದ್ ಕೇಜ್ರಿವಾಲ್ ಹೇಳಿದ ತಕ್ಷಣ ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ? ಆಯಿತು, ಅದಾಗತ್ತೆ, ಜೈಲಿನಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ತಕ್ಷಣ ರಾಜೀನಾಮೆ ಕೊಡ್ತಾನೆ. ರಾಜಕಾರಣದಲ್ಲಿ ಹೊಸ ರಾಜಕಾರಣ ಒಂದು ಅಂತ ಯಾಕೆ ಹೇಳಿದೆ ಅನ್ನೋದಕ್ಕೆ ಇವೆಲ್ಲ ಹೇಳ್ತಾ ಇರೋದು. ಅದಕ್ಕೆ ಕಾರಣ ಏನು? ಕಾರಣ ಭಾಳ ಚೆನ್ನಾಗಿದೆ. ಕಾರಣ ಏನು? ಈಗ ಆಡಳಿತ ವಿರೋಧಿ ಅಲೆ ಇದೆ ಸರ್ಕಾರಕ್ಕೆ. 2 ಟರ್ಮು ಮುಖ್ಯಮಂತ್ರಿ ಆಗಿದ್ದೀನಿ. 2 ಟರ್ಮ್ ಮುಖ್ಯಮಂತ್ರಿ ಆದಾಗ ಹೇಳಿದ್ದು ಯಾವುದನ್ನೂ ಮಾಡಿಲ್ಲ. ಕರೆಂಟ್ ಬಿಲ್ ಬರಲ್ಲ ಅಂತ ಹೇಳಿದ್ವಿ, ಭಾಳಷ್ಟು ಜನರಿಗೆ 10 ಲಕ್ಷ ಗಟ್ಟಲೆ ಕರೆಂಟ್ ಬಿಲ್ ಬಂದಿದೆ. ನೀರಿನ ಸಮಸ್ಯೆ ಪರಿಹರಿಸ್ತೀನಿ ಅಂತ ಹೇಳಿದೆ, ನೀರಿನ ಸಮಸ್ಯೆ ಪರಿಹರಿಸಿಲ್ಲ. ಇವತ್ತಿಗೂ ಟ್ಯಾಂಕರ್ ಮೂಲಕ ನೀರು ಹಾಕಿಸ್ಬೇಕಾದಂಥ ಅನಿವಾರ್ಯತೆ ಇದೆ. ಮಳೆ ಬಂದರೆ ಡ್ರೈನೇಜ್ಗಳು ಸರಿಯಿಲ್ಲ. ಕೊಡ್ತಾ ಇರುವಂಥ ಉಚಿತ ಸ್ಕೀಮ್ಗಳು ಸರಿಯಾಗಿ ಎಸ್ಟಾಬ್ಲಿಷ್ ಆಗಿಲ್ಲ. ಮೊಹಲ್ಲಾ ಕ್ಲಿನಿಕ್ಗಳು ಒಂದೂ ಸರಿಯಾಗಿ ನಡೀತಾ ಇಲ್ಲ. ಆತ ಹೊರಗಡೆ ಏನೇ ಹೇಳಿದ್ರು ಆತ್ಮದಲ್ಲಿ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಇದು ಯಾವುದೂ ಇಂಪ್ಲಿಮೆಂಟ್ ಆಗಿಲ್ಲ. ಜನರಿಗೆ ನನ್ನ ವಿರುದ್ಧ ಭಾಳ ದೊಡ್ಡ ಮಟ್ಟದ ಅಸಹನೆ ಇದೆ. ಈ ಬಾರಿ ಚುನಾವಣೆಯಲ್ಲಿ ನಾನು ಇನ್ನು 3 ತಿಂಗಳು ಚುನಾವಣೆಯಲ್ಲಿ, ಜನವರಿಯಲ್ಲಿ ಚುನಾವಣೆಯಲ್ಲಿ, ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಚುನಾವಣೆ. ಹಾಗಾದರೆ ನಾನು ಮುಖ್ಯಮಂತ್ರಿಯಾಗಿ ಹೋಗಿ ನಾನು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಅಂತ ದಿಲ್ಲಿ ಜನರಿಗೆ ಹೇಳಿದ್ರೆ ದಿಲ್ಲಿ ಜನ ಒಪ್ಪಲ್ಲ. ಬೇರೆ ವೇದಿಕೆಗಳಲ್ಲಿ ಪಂಜಾಬ್ ಹೋಗಿ ಹೇಳ್ಬೋದು, ಮಹಾರಾಷ್ಟ್ರಕ್ಕೆ ಹೋಗಿ ಹೇಳ್ಬೋದು, ಕರ್ನಾಟಕಕ್ಕೆ ಹೋಗಿ ಹೇಳ್ಬೋದು, ತೆಲುಗು ಆಂಧ್ರದಲ್ಲಿ ಹೋಗಿ ಹೇಳ್ಬೋದು. ಆದರೆ ದಿಲ್ಲಿಗೆ ಹೇಳಿದರೆ ದಿಲ್ಲಿ ಜನ, ಅಲ್ಲಿ ವಾಸ್ತವಿಕ ಗ್ರೌಂಡ್ ಜೀರೋದಲ್ಲಿರೋ ಜನ ನಾನು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಅಂದ್ರೆ ಒಪ್ಪಲಿಕ್ಕೆ ತಯಾರಿರಲ್ಲ. ಯಾಕೆ? ಕಣ್ಣೆದುರಿಗೆ ಕಾಣಿಸ್ತಾ ಇರ್ತದೆ ಅಪಸವ್ಯಗಳು. ಹಾಗಾದರೆ ಏನು ಮಾಡಬೇಕು? ನಾನು ಹೊರಗಡೆ ನಿಂತ್ಕೋಬೇಕು. ನಾನು ಹೊರಗಡೆ ನಿಂತು ಇನ್ನೊಬ್ಬರನ್ನ ಆ ಕುರ್ಚಿಯಲ್ಲಿ ಕೂಡಿಸ್ಬೇಕು. ಆ ಕುರ್ಚಿಯಲ್ಲಿ ಕೂಡೋರು ಹೇಗಿರಬೇಕು? ನಾ ಇಳಿ ಅಂದ ಕೂಡಲೇ ಇಳಿಬೇಕು. ನನ್ನ ಚಪ್ಪಲಿನ ಕುರ್ಚಿ ಮೇಲೆ ಇಟ್ಕೊಂಡು ಜೀವನ ಮಾಡಬೇಕು. ಅಂಥ ಗುಲಾಮಗಿರಿಯಲ್ಲಿ ಯಾರಾದರೂ ಇದ್ದರೆ ಅದನ್ನು ಅವ್ರನ್ನ ಮಾಡೋಣ. ಮನೀಶ್ ಸಿಸೋಡಿಯಾನ್ ಮಾಡಿದರೆ ಏನಾಗುತ್ತೆ? ಮನೀಶ್ ಸಿಸೋಡಿಯಾನ್ ಮಾಡಿದರೆ ಆತ ಪರ್ಯಾಯವಾಗಿ ಬೆಳೆದು ಬಿಡ್ತಾರೆ. ಬೆಳೀತಾರೆ ಅಷ್ಟೇ ಅಲ್ಲ, ಮುಂದಿನ ಬಾರಿ ಚುನಾವಣೆಯಲ್ಲಿ ಅಪ್ಪಿತಪ್ಪಿ ಗೆಲುವು ಬಂದ ಸಂದರ್ಭದಲ್ಲಿ ಮನೀಶ್ ಸಿಸೋಡಿಯಾ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದರೆ ನಿಮ್ಮ ಮೇಲೆ ಇನ್ನೂ ಆರೋಪ ಇದೆ, ಕೋರ್ಟ್ ನಿಮ್ಮನ್ನು ಕ್ಲಿಯರ್ ಮಾಡಿಲ್ಲ ಮತ್ತು ನೀವು ಆಡಳಿತ ಮಾಡುವ ಹಾಗಿಲ್ಲ ಅಂತ ಈಗಾಗಲೇ ಷರತ್ತು ವಿಧಿಸಲಾಗಿದೆ ಅಂತ ಇದೇ ಮನೀಶ್ ಸಿಸೋಡಿಯಾ ಹೇಳಿದಾಗ ಮನೀಶ್ ಸಿಸೋಡಿಯಾ ಕುರ್ಚಿ ಮೇಲೆ ಕೂತ್ಕೋಬೇಕಾಗತ್ತೆ, ತಾನು ಹೊರಗಡೆ ನಿಂತ್ಕೋಬೇಕಾಗತ್ತೆ. ಅದಕ್ಕೇನು ಮಾಡಬೇಕು? ಯಾರು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರ್ತಾರೋ ಅಂಥವ್ರನ್ನು 3 ತಿಂಗಳ ಅವಧಿಗೆ ಮುಖ್ಯಮಂತ್ರಿಯನ್ನಾಗಿ ಕೂರಿಸಿರಬೇಕು ಅಥವಾ ನಿಲ್ಲಿಸಿರಬೇಕು. ಕೂಡಲೇ ಕುರ್ಚಿ ಇಲ್ವಲ್ಲ, ಚಪ್ಪಲಿ ಇದೆ ಅದರ ಮೇಲೆ. ಅಂಥದ್ದೊಂದು ಆಲೋಚನೆಯನ್ನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್. ಜೊತೆಗೆ ಇನ್ನೊಂದು ಏನು ಮಾಡಬೇಕು? ದಿಲ್ಲಿಯ ಬಗ್ಗೆ ಮಾತಾಡಬಾರ್ದು, RSS ಬಗ್ಗೆ ಮಾತಾಡಬೇಕು, ನರೇಂದ್ರ ಮೋದಿ ಬಗ್ಗೆ ಮಾತಾಡಬೇಕು. RSSಗೂ ನರೇಂದ್ರ ಮೋದಿಗೆ ಸರಿಯಿಲ್ಲ ಅಂತ ಹೇಳಬೇಕು. ಅಮಿತ್ ಶಾ ನನ್ನ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಯೋಗಿ ಆದಿತ್ಯನಾಥನ್ನು ಕೆಳಗಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ BJP ಬಗ್ಗೆ ಮಾತಾಡಬೇಕು. BJPಯ ಒಳಗಡೆ ಕಂದರವನ್ನು ಉಂಟು ಮಾಡುವಂಥ ಹೇಳಿಕೆಗಳನ್ನು ಕೊಡ್ತಾ ಹೋಗಬೇಕು. ದಿಲ್ಲಿಯ ಬಗ್ಗೆ ಮಾತಾಡಬಾರ್ದು, ಆಮ್ ಆದ್ಮಿಯ ಬಗ್ಗೆ ಮಾತಾಡಬಾರ್ದು, ಅಭಿವೃದ್ಧಿಯ ಬಗ್ಗೆ ಮಾತಾಡಬಾರ್ದು. ನೀವು ಪ್ರತಿಯೊಂದು ಅವರ ಹೇಳಿಕೆಗಳನ್ನು ಪ್ರತಿ ದಿವಸ ಇನ್ಮೇಲೆ ಗಮನಿಸ್ತಾ ಬನ್ನಿ. ನಾನು ಹೇಳಿದ ಇಷ್ಟೂ ಅಂಶಗಳು ಅದರಲ್ಲಿದ್ದರೆ ಮಾತ್ರ ದಯವಿಟ್ಟು ನಮ್ಮ ವಿಡಿಯೋ ನೋಡಿ. ಅಂಥದ್ದೊಂದು ಸಿಂಗಲ್ ಹಿಡನ್ ಅಜೆಂಡಾ ಮಾಡಿಕೊಂಡು ರಾಜಕಾರಣ ಮಾಡ್ತಾಯಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಈಗ ಎಚ್ಚರ ಆಗಿರಬೇಕಾದಂಥ ಜವಾಬ್ದಾರಿ ಯಾರ್ದು? ದಿಲ್ಲಿಯ ಮಹಾಜನತೆಯದು. ಏನು ಮಾಡ್ತಾರೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.